ಇವತ್ತು ದೇಶಾದ್ಯಂತ 77ನೇ ಗಣರಾಜ್ಯೋತ್ಸವದ ಸಂಭ್ರಮ ಮನೆ ಮಾಡ್ತಾ ಇದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಗಣರಾಜ್ಯೋತ್ಸವ ಆರಂಭ ಆಗ್ತಾ ಇದೆ. ಬೆಳಗ್ಗೆ 10 ಗಂಟೆ 5 ನಿಮಿಷಕ್ಕೆ ರಾಷ್ಟ್ರೀಯ ಸಮರ ಸ್ಮಾರಕಕ್ಕೆ ಪ್ರಧಾನಿ ಮೋದಿ ಅವರು ಇವತ್ತು ಭೇಟಿ ಕೊಡಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು 10 ಗಂಟೆ 5 ನಿಮಿಷಕ್ಕೆ ರಾಷ್ಟ್ರೀಯ ಸಮರ ಸ್ಮಾರಕಕ್ಕೆ ಭೇಟಿ ಕೊಡಲಿದ್ದಾರೆ. ಹುತಾತ್ಮ ಯೋಧರ ಸ್ಮಾರಕಕ್ಕೆ ಪ್ರಧಾನಿ ಮೋದಿ ಅವರು ಪುಷ್ಪ ನಮನ ಸಲ್ಲಿಕೆ ಮಾಡಲಿದ್ದಾರೆ. ಬೆಳಗ್ಗೆ 10 ಗಂಟೆ 22 ನಿಮಿಷಕ್ಕೆ ಕರ್ತವ್ಯ ಪಥದಲ್ಲಿ ಇರುವಂತಹ ವೇದಿಕೆಗೆ ಪ್ರಧಾನಿ ಮೋದಿ ಅವರು ಆಗಮಿಸಲಿದ್ದಾರೆ. ಬೆಳಗ್ಗೆ 10 ಗಂಟೆ 25 ನಿಮಿಷಕ್ಕೆ ವೇದಿಕೆಗೆ ಆಗಮಿಸಲಿದ್ದಾರೆ ಪ್ರಧಾನಿ ಮೋದಿ. ಉಪರಾಷ್ಟ್ರಪತಿ ಅವರು ಕೂಡ ಆಗಮಿಸ್ತಾರೆ. ಅವರ ಜೊತೆಗೆ ಬೆಳಗ್ಗೆ 10 ಗಂಟೆ 30 ನಿಮಿಷಕ್ಕೆ ಧ್ವಜಾರೋಹಣವಾಗುತ್ತೆ. ಸೇನಾ ಪಡೆಗಳಿಂದ ಗೌರವ ಸಮರ್ಪಣೆ ನೀಡಲಾಗುತ್ತೆ. ಬೆಳಗ್ಗೆ 10 ಗಂಟೆ 31 ನಿಮಿಷಕ್ಕೆ ಕರ್ತವ್ಯ ಪಥದಲ್ಲಿ ಗಣರಾಜ್ಯೋತ್ಸವದ ಪರೇಡ್ ಆರಂಭ ಆಗುತ್ತೆ. ವಾಯುಪಡೆಯ ಸಾಹಸ ಪ್ರದರ್ಶನ ಕೂಡ ಅನಾವರಣವಾಗುತ್ತೆ. ವಾಯುಪಡೆಯ ಸಾಹಸ ಪ್ರದರ್ಶನದೊಂದಿಗೆ ಪರೇಡ್ ಮುಕ್ತಾಯ ಆಗುತ್ತೆ. ಇನ್ನು ಇದನ್ನು ಕಣ್ತುಂಬಿಕೊಳ್ಳೋದಕ್ಕೆ ದೇಶದ ಮೂಲೆ ಮೂಲೆಯಿಂದ ಜನ ಆಗಮಿಸಿದ್ದಾರೆ. ಈಗಾಗಲೇ ಜನ ಜಮಾವಣೆಗೊಳ್ಳೋದಕ್ಕೂ ಕೂಡ ಆರಂಭ ಮಾಡಿದ್ದಾರೆ. ಸರಿಸುಮಾರು 10,000 ಜನ ಈ ಸಂಭ್ರಮವನ್ನು ಕಣ್ತುಂಬಿಕೊಳ್ತಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಬೇರೆ ಬೇರೆ ದೇಶಗಳ ಒಂದು ಗಣ್ಯ ನಾಯಕರು ಯಾರಿದ್ದಾರೆ ಅವರನ್ನು ಕೂಡ ಆಹ್ವಾನ ಮಾಡುವಂಥದ್ದು ಭಾರತದ ಮೊದಲ ಗಣರಾಜ್ಯೋತ್ಸವದ ಸಂಭ್ರಮಾಚರಣೆಯಿಂದಲೂ ಆರಂಭವಾಗಿರುವಂತಹ ಒಂದು ಪ್ರತೀತಿ. ಹೀಗಾಗಿ ಈ ಬಾರಿಯೂ ಕೂಡ ಬೇರೆ ಬೇರೆ ದೇಶಗಳ ಗಣ್ಯರು ಆಗಮಿಸಿದ್ದಾರೆ. ಹೀಗಾಗಿ ಅವರ ಸಮ್ಮುಖದಲ್ಲಿ ಭಾರತ 77ನೇ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಲಿದೆ. ಜೊತೆಗೆ ನಮ್ಮ ದೇಶದ ಸೇನಾಪಡೆಯ ಒಂದು ಪರಾಕ್ರಮ, ಜೊತೆಗೆ ವಾಯುಪಡೆಯ ಪರಾಕ್ರಮ, ನಮ್ಮ ದೇಶದ ಸಾಂಸ್ಕೃತಿಕ ಹಿರಿಮೆ ಇದೆಲ್ಲವನ್ನು ಪ್ರತಿಬಿಂಬಿಸುವಂತಹ ಟ್ಯಾಬ್ಲೋಗಳು ಕೂಡ ಅನಾವರಣ ಆಗುತ್ತೆ. ಇನ್ನು ಈ ಬಾರಿ ಆಪರೇಷನ್ ಸಿಂಧೂರದ ಟ್ಯಾಬ್ಲೋ ಕೂಡ ಕಂಡುಬರುತ್ತೆ, ಅದು ಕೂಡ ಅನಾವರಣ ಆಗುತ್ತೆ ಅನ್ನೋ ಮಾತುಗಳು ಕೇಳಬರ್ತಾ ಇದೆ. ಹೀಗಾಗಿ ಯಾವ ರೀತಿಯಾಗಿ ತಯಾರಿಸಿದ್ದಾರೆ ಆಪರೇಷನ್ ಸಿಂಧೂರದ ಟ್ಯಾಬ್ಲೋ ಅದನ್ನು ಕೂಡ ನೋಡಬೇಕಾಗತ್ತೆ. ಇನ್ನು ಆಪರೇಷನ್ ಸಿಂಧೂರ ಮುಗಿದ ಬಳಿಕ ನಡೀತಾ ಇರುವಂತಹ ಒಂದು ಗಣರಾಜ್ಯೋತ್ಸವ ಇದು. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿಯವರು ಮಾತನಾಡುವಂತಹ ಸಾಧ್ಯತೆ ಕೂಡ ಇದೆ ಇವತ್ತು. ಹೀಗಾಗಿ ಅವರ ಭಾಷಣದಲ್ಲಿ ಯಾವೆಲ್ಲ ವಿಚಾರಗಳನ್ನು ಅವರು ಉಲ್ಲೇಖ ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ. ಸದ್ಯ ಈಗ ದೆಹಲಿಯಲ್ಲಿ ಗಣರಾಜ್ಯೋತ್ಸವ ಆಚರಣೆಗೆ ಎಲ್ಲ ತಯಾರಿಗಳು ಕಂಪ್ಲೀಟ್ ಆಗಿದ್ದಾವೆ.